ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇನ್ನೊಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಂದರೆ ಇದಕ್ಕೆ ಯಾವುದೇ ಏನು ಮಸಾಲೆಗಳು ಬೇಡ, ತರಕಾರಿಗಳು ಬೇಡ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಈಸಿಯಾಗಿ ಸಹ ಇದೆ. ಇದು ಕೆಂಪು ಬೇಳೆಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ನಾನಿಲ್ಲಿ 1 ಕಪ್ ಆಗುವಷ್ಟು ಈ ಕೆಂಪು ಬೇಳೆಯನ್ನು ಹೋಲ್ ಮಸೂರ್ ಅಂತ ಹೇಳ್ತೀವಲ್ಲ, ಇದನ್ನು ಹೋಲ್ ಖಾಲಿ ಮಸೂರ್ ಅಂತ ಹೇಳ್ತಾರೆ. ಅದನ್ನು 1 ಕಪ್ ಆಗುವಷ್ಟು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ನೆನೆಸಿಡೋದ್ರಿಂದ ಮಾರ್ನಿಂಗ್ ಅದು ಅನ್ನ ಮಾಡುವಾಗ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ. ಅದರಿಂದ ನೆನೆಸಿಟ್ಟು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊವನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಪ್ಯಾನಿಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ 1 ಪಲಾವ್ ಎಲೆಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನೂ ಐಟಮ್ಸ್ನ ನಾವು ಹಾಕೋದಿಲ್ಲ. ಹಾಗೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಈ ಬೇಳೆ ಬಂದು ಮಸೂರ್ ದಾಲ್ ಅಂತ ಹೇಳ್ತಾರೆ. ಏನು ತೊಗರಿಬೇಳೆ ಇರುತ್ತಲ್ಲ, ಅದೇ ರೀತಿ ಒಂದು ಕೆಂಪು ಬೇಳೆ ಬರುತ್ತೆ ಅಲ್ವಾ, ಆರೆಂಜ್ ಕಲರಲ್ಲಿ ಇರುತ್ತೆ, ಅದರಲ್ಲಿ ದೋಸೆ ಎಲ್ಲ ಮಾಡ್ತೀವಿ, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಅದೇ ಬೇಳೆಯನ್ನು ನಾವಿಲ್ಲಿ ಹೋಲ್ ಬೇಳೆಯನ್ನು ಯೂಸ್ ಮಾಡ್ತಾ ಇರೋದು. ಹಾಗೆ ನಾನು ಇದಕ್ಕೆ ಇವಾಗ ಟೊಮೆಟೊ ಮತ್ತು ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ನೀವು